ಎಸ್ ನಮಸ್ತೆ. ಮೂಡಲ್ಕನ್ನ ಸುದ್ದಿವಾಹಿನಿಗೆ ಸ್ವಾಗತ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಮುಳಬಾಗಿಲಿನ ಜನರ ಆತ್ಮಗೌರವವನ್ನು ಏನು ಕಡೆಗಣಿಸಲು ಒಂದು ಸುದ್ದಿ ಹೋರಾಡ್ತಾ ಇದೆ. ಇದು ಕೇವಲ ಒಂದು ಸುದ್ದಿ ಅಲ್ಲ, ನಾವು ಹುಟ್ಟಿ ಬೆಳೆದಂತಹ ಈ ನಾಡಿನ ಪುರಾಣ ಪ್ರಸಿದ್ಧ ಇತಿಹಾಸವಂತರ ವಿಜಯನಗರ ಸಾಮ್ರಾಜ್ಯದ ನಾಡು ಮುಳಬಾಗಿಲು, ದೇವಾಲಯಗಳ ಬೀಡು ಮುಳಬಾಗಿಲು, ಸೂರ್ಯನ ಮೊದಲ ಕಿರಣ ಕರ್ನಾಟಕಕ್ಕೆ ಕೊಡುವಂತಹ ನಾಡಿನಲ್ಲಿ ಶ್ರೀಪಾದರಾಜರು, ಅದೇ ರೀತಿ ನಮ್ಮ ಕುರುಡುಮಲೆ, ಹಾಗೆ ಪುರಾಣ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ, ಹಾಗೆ ಗರುಡ ದೇವಸ್ಥಾನ, ಆವನಿ, ವಿರೂಪಾಕ್ಷಿ, ಎಷ್ಟೋ ದೇವಾಲಯಗಳ ಬೀಡು. ಎಲ್ಲೋ ಒಂದು ಕಡೆ ಒಬ್ಬರ ಅಧಿಕಾರಿ ಹೇಳಿದಂತಹ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಹೇಳಿದಂತಹ ಮಾತುಗಳು ನಮ್ಮನ್ನೆಲ್ಲ ಒಂದು ರೀತಿಯಾದಂತಹ ಏನಪ್ಪ ಮುಳಬಾಲ್ ಜನತೆ ಒಂದು ಆತ್ಮಗೌರವ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾದಂತಹ ಒಂದು ಇಡೀ ಊರಿನ ಜನತೆಯ ಪರವಾಗಿ ನಾನೊಂದು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಾರೆ. ಮೊದಲು ಈ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಏನು ಈ ವಿಚಾರ ಏನಕ್ಕೆ ಸುದ್ದಿ ಮಾಡ್ತಿರೋದಂತೂ ಈ ವಿಡಿಯೋ ನೋಡೋಣ బన్నీ. కర్ణాటకలో ముల్బాగల్ అని విలేజ్ ఉంటుంది అనమాట. ముల్బాగల్ అని ఆ విలేజ్. ఆ ముల్బాగల్లో వాళ్ళు ఊరంతా ఇదే పనిలో ఉంటారంట. అంత మొత్తం ఇది హైవే మీద వచ్చి దొంగతనాలు చేసే థెఫ్ట్. కర్ణాటకలో ముల్బాగల్ అని విలేజ్ ఉంటుంది అనమాట. ముల్బాగల్ అని ఆ విలేజ్. ఆ ముల్బాగల్లో వాళ్ళు ఊరంతా ఇదే పనిలో ఉంటారంట. అంత మొత్తం ఇది హైవే మీద వచ్చి దొంగతనాలు చేసే థెఫ్ట్. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ತೆಲಂಗಾಣದ ಕಮಿಷನರ್ ಆದಂತಹವರು, ಹೈಡ್ರಾ ಕಮಿಷನರ್ ಆದಂಥವರು ಒಂದು ಮಾತಂದಿದ್ದಾರೆ. ಇಡೀ ಮುಳಬಾಗಿಲಿನ ಜನತೆ ರಸ್ತೆ ಬದಿ ಬಂದು ದರೋಡೆ ಮಾಡ್ತಾರೆ ಅಂತ. ನಾನು ಕೇಳೋದಿಷ್ಟೇ ನೋಡಿ, ಹಾಗಿದ್ರೆ ಮುಳಬಾಗಿಲಿನ ಜನರು ಹೆದ್ದಾರಿಗೆ ಬಂದು ದರೋಡೆ ಮಾಡುತ್ತಾರೆ ಎಂಬ ಅರ್ಥದಲ್ಲಿ ಇಡೀ ಊರಿನ ಜನರನ್ನು ಗುರುತಿಸಲು ಆ ಅಧಿಕಾರಿಯ ಬಳಿ ಇರುವ ಅಂದರೆ ಅಧಿಕೃತ ದಾಖಲಾತಿಗಳೇನು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ದರೋಡೆ ಮಾಡಿ ಸಿಕ್ಕಿಬಿದ್ದಿದ್ದಾನೆ, ಅಂತಹ ವ್ಯಕ್ತಿ ಇಲ್ಲ ಆ ವ್ಯಕ್ತಿ ಅಂತ ಹೇಳ್ಬೋದು, ಆ ಊರಿನ ವ್ಯಕ್ತಿ ಅಂತ ಹೇಳ್ಬೋದು, ಇಲ್ಲ ಆ ಊರಿನ ದರೋಡೆ ಮಾಡಿದಂತಹ ವ್ಯಕ್ತಿ ಅಂತಲೂ ತಾವು ಬಿಂಬಿಸಿದರೆ ಒಳ್ಳೆಯದಾಗಿತ್ತು. ಆದರೆ ಇಲ್ಲಿ ಇಡೀ ಮುಳಬಾಗಿಲಿನ ಜನ, ಆ ಊರಿನ ಜನ ದರೋಡೆಕೋರರು ಅಂತ ಬಿಂಬಿಸಿರೋದು ಇದೆಷ್ಟು ನಮಗೆ ಮನಸ್ಸಿಗೆ ನೋವಾದಂತಹ ಸಂಗತಿ. ಇದು ನನ್ನ ಪ್ರಶ್ನೆ. ಅಧಿಕಾರಿಯ ನಾನು ಹೇಳುವಂಥದ್ದು ಒಂದು ವಿಚಾರ, ಮುಳಬಾಗಿಲಲ್ಲಿ ನಡೆದ ಆ ದರೋಡೆ ಪ್ರಕರಣಗಳು ಇರ್ಬೋದು, ಗ್ರಾಮಾಂತರ ಮತ್ತು ನಮ್ಮ ನಗರ ಅಂತ ನಡೆದಂತಹ ಪೊಲೀಸ್ ಠಾಣೆಗಳಲ್ಲಿ ಆ ಥರ ದರೋಡೆ ಮಾಡಿರೋದಂತೂ ಎಷ್ಟು ಪ್ರಕರಣಗಳಿವೆ ಅಂತ ದಯವಿಟ್ಟು ನಮ್ಮ ಹೈದರಾಬಾದಿನ ಕಮಿಷನರ್ ಆದಂಥ ಅಧಿಕಾರಿ ಪರಿಶೀಲನೆ ಮಾಡಬೇಕು ಅಂತ ನನ್ನೊಂದು ಇದು. ಏಕೆಂದರೆ ನಮ್ಮ ಆತ್ಮಗೌರವ ಅನ್ನೋದು ಇಡೀ ಮುಳಬಾಗಿಲು ಅಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ದಯವಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಿಗೆ ಇದೆ ಅಂದರೆ ಮೂಲೆಗೂ ಹೋದಂತಹ ಪ್ರತಿಯೊಬ್ಬ ಅಂಗೈಯಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇರುವಂತಹ ಒಂದು ಪ್ರಪಂಚ ಇದಾಗಿದೆ ಈಗಿನ ಕಾಲಮಟ್ಟ ಇದರಲ್ಲಿ. ಆದರೆ ಪ್ರತಿಯೊಬ್ಬರು ಮುಳಬಾಗಿಲಿನ ಬಗ್ಗೆ ಒಬ್ಬ ಅಧಿಕಾರಿ, IPS ಅಧಿಕಾರಿಯವರು ಹೇಳಿದ್ದಾರೆ ಅಂದರೆ ಅದನ್ನು ಗಮನವಿಟ್ಟು ಕೇಳುವ ಪರಿಸ್ಥಿತಿ ಎದುರಾಗಿದೆ. ಒಬ್ಬ ಅಪರಾಧಿ ವಿಚಾರಣೆಯ ಸಂದರ್ಭದಲ್ಲಿ ಮುಳಬಾಗಿಲು ಎಂಬ ಊರಿನ ಹೆಸರು ಹೇಳಿದ ಮಾತ್ರಕ್ಕೆ ಇಡೀ ಮುಳಬಾಗಿಲಿನ ಜನರ ಮೇಲೆ ಅಪರಾಧ ಮುದ್ರ ಹಾಕಬಹುದೇ? ಅಂದರೆ ಆ ಅಪರಾಧಿ ಸಿಕ್ಕಿಬಿದ್ದಂಥ ಅಪರಾಧಿ ನಾನು ಮುಳಬಾಗಿಲಿನವನು ಅಂತ ಹೇಳಿದರೆ ಇಡೀ ಮುಳಬಾಗಿಲಿನ ಜನತೆಗೆ ಆ ಮುದ್ರೆ, ಅವರೆಲ್ಲ ದರೋಡೆಕೋರರು ಅಂತ ಆ ಮುದ್ರೆ ಹಬ್ಸೋದು. ನನ್ನ ಪ್ರಶ್ನೆ ಅಧಿಕಾರಿಗಳನ್ನು ನಾನು ಕೇಳ್ತಾ ಇದ್ದೀನಿ, ಅಧಿಕಾರಿಯನ್ನು, ಇಡೀ ಮುಳಬಾಗಿಲು ಜನತೆಗೆ ಆ ರೀತಿ ದರೋಡೆಕೋರರು ಅಂತ ನೀವು ಬಿಂಬಿಸೋದು ಇದು ಎಷ್ಟು ನ್ಯಾಯ ಅಂತ. ನಮ್ಮ ಆಗ್ರಹ ಬಹಳ ಸ್ಪಷ್ಟವಾಗಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಈ ಹೇಳಿಕೆಯ ಸಂಪೂರ್ಣ ವಿಡಿಯೋವನ್ನು ಪರಿಶೀಲಿಸಬೇಕು. ಅಧಿಕಾರಿಯವರು ಯಾವ ಸಂದರ್ಭದಲ್ಲಿ ಯಾವ ಆಧಾರದ ಮೇಲೆ ಆ ಮಾತುಗಳನ್ನು ಹೇಳಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಮುಳಬಾಗಿಲು ಹಾಗೂ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳ ಹೆದ್ದಾರಿ ದರೋಡೆ ಪ್ರಕರಣಗಳ ಅಧಿಕೃತ ಅಂಕಿಅಂಶಗಳನ್ನು ನಿಜವಾಗಿ IPS ಅಧಿಕಾರಿಗೆ ದಯವಿಟ್ಟು ತಲುಪಿಸಬೇಕು ನಮ್ಮ ಪೊಲೀಸರು ಕರ್ನಾಟಕ ಪೊಲೀಸವರು ಒಂಥರ ಆ ಥರ ಏನಾದರೂ ದರೋಡೆ ಆದರೆ ಅವರ ತೊಕೆಗಳನ್ನು ಯಾವ ಥರ ಕಟ್ ಮಾಡಬೇಕು ಅಂತ ನಮ್ಮ ಪೊಲೀಸವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಪೊಲೀಸವರು, ನಮ್ಮ ಕರ್ನಾಟಕ ಪೊಲೀಸರು ನಮ್ಮ ಹೆಮ್ಮೆ ಅಂತ ಕೂಡ ಹೇಳ್ತೀವಿ. ಯಾವುದೇ ಪ್ರಕರಣಗಳಲ್ಲೂ ಅಂತಹ ಪ್ರಕರಣಗಳು ಇದಾದರೆ ಅವರು ಸುಮ್ಮನೆ ಬಿಡ್ತಾರಾ?
ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಹೆಮ್ಮೆ ಇದೆ. ಅಂತಹ ಪೊಲೀಸರನ್ನು ಕೂಡ ನೀವು ತಾವು ಒಬ್ಬ IPS ಅಧಿಕಾರಿಯಾಗಿ ಪೊಲೀಸವ್ರನ್ನು ಕೂಡ ನೀವು ಅಂಕಿಅಂಶಗಳು ತಗೊಳ್ದಿರಾ ಇಡೀ ಊರನ್ನು ನೀವು ಈ ಥರ ಮಾತಾಡೋದು ಎಷ್ಟು ಸರಿ ಅನ್ನೋದು ನನ್ನೊಂದು ಅಭಿಪ್ರಾಯ. ಮುಳಬಾಗಿಲಿನ ಜನತೆಗೆ ಸಾರ್ವಜನಿಕವಾಗಿ ಸ್ಪಷ್ಟನೆ ನೀಡಬೇಕು ಅಧಿಕಾರಿಯವರು. ಅಪರಾಧ ಮಾಡಿದವರನ್ನು ಅಪರಾಧಿ ಎನ್ನಿ, ಆದರೆ ಒಂದು ಊರನ್ನೇ ಅಪರಾಧಿ ಎನ್ನಬೇಡಿ. ಮುಳಬಾಗಿಲು ನಮ್ಮ ಜನ್ಮಭೂಮಿ, ಮುಳಬಾಗಿಲಿನ ಗೌರವ ನಮ್ಮ ಆತ್ಮಗೌರವ. ನಾವು ಯಾರನ್ನು ರಕ್ಷಿಸಲು ಅಪರಾಧವನ್ನು ಸಮರ್ಥಿಸುವಂತ ಅಂದರೆ ಯಾರೋ ವ್ಯಕ್ತಿಯನ್ನು ರಕ್ಷಿಸಲು ಸಮರ್ಥನೆ ಮಾಡ್ಕೊತಾ ಇಲ್ಲ. ಆದರೆ ಅಪರಾಧಿ ಯಾರೇ ಆಗಲಿ ಕಾನೂನು ಕ್ರಮ ಕೈಗೊಳ್ಳಿ. ನನ್ನೊಂದು ಮನವಿ ನನ್ನ IPS ಅಧಿಕಾರಿಯಾದಂತಹ ಏನು ಹೈದರಾಬಾದಿನ ಕಮಿಷನರ್ ಆದ IPS ಅಧಿಕಾರಿಗೆ ನನ್ನೊಂದು ಮನವಿ. ನೀವು IPS ಅಧಿಕಾರಿಯಾಗಿದ್ದೀರಾ ಸರ್, ದಯವಿಟ್ಟು ಮುಳಬಾಗಿಲಿನ ಅಪರಾಧಿ ಅಂಕಿಅಂಶಗಳನ್ನು ತಗೊಳ್ಳಿ. ಯಾರು ದರೋಡೆ ಮಾಡಿದ್ದಾರೆ, ಯಾರು ರಸ್ತೆ ದರೋಡೆ ಮಾಡಿದ್ದಾರೆ. ಏಕೆಂದರೆ ಇಲ್ಲಿ ಮುಳಬಾಗಿಲಿನ ಜನತೆಗೆ, ಮುಳಬಾಗಿಲು ತಾಲೂಕಿಗೆ ಹೆಚ್ಚಿನ ಪ್ರವಾಸಿಗರು ಕೂಡ ಬರ್ತಿದ್ದಾರೆ. ಆ ಪ್ರವಾಸಿಗಳೆಲ್ಲ ಏನು ಟ್ರಾವೆಲ್ ಮಾಡುವಾಗ ಆ ಮುಳಬಾಗಿಲಿನಲ್ಲಿ ದರೋಡೆಕೋರರು ಹೆಚ್ಚಾಗಿದ್ದಾರೆ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿತವಾದಂತಹ ಸುದ್ದಿಯನ್ನು ನೋಡಿದಂಥವರು, ಮುಳಬಾಗಿಲಿನಲ್ಲಿ ದರೋಡೆಕೋರರು ಜಾಸ್ತಿ ಇದ್ದಾರೆ, ದಯವಿಟ್ಟು ನಾವು ಮುಳಬಾಗಿಲು ಕಡೆ ಹೋಗೋದು ಬೇಡ, ಇದೆಲ್ಲ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಮನಕ್ಕೆ ಬಂದೇ ಬರುತ್ತೆ. ನಿಮ್ಮ ಆಂಧ್ರದಲ್ಲಿ ಮಾಡಿದಂತಹ ಒಬ್ಬ ವ್ಯಕ್ತಿ ವಿರುದ್ಧ ನೀವು ಮಾತಾಡುವಾಗ, ಅಪರಾಧಿ ಎಂದು ಬಿಂಬಿಸುವಾಗ ಇಡೀ ಮುಳಬಾಗಿಲಿನ ಜನರನ್ನ, ಆತ್ಮಗೌರವವಾಗಿ ಬದುಕುತ್ತಿರುವ ಜನರನ್ನ, ಆ ಮುಳಬಾಗಿಲ ಜನರೆಲ್ಲ ದರೋಡೆಕೋರರು ಅಂತ ಒಂದು ಮಾತು ನಿಮ್ಮ ಬಾಯಿಂದ ಬಂದಿದೆ. ಇದಕ್ಕೆ ನಮ್ಮ ಮುಳಬಾಗಿಲಿನ ಜನತೆ ತುಂಬ ಆತ್ಮಗೌರವಂತರು. ದಯವಿಟ್ಟು ನಿಮ್ಮ ಒಂದು ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಇದನ್ನು ನಾನು ಬೇಕಾದರೆ ನಿಮ್ಮ ಮುಟ್ಟಿಸೋವರೆಗೂ ಕೂಡ ಜನರು ತಲುಪಿಸ್ಬೇಕು. ಟ್ರಾನ್ಸ್ಲೇಷನ್ ಬೇಕಾದರೆ ನಮಗೂ ಈ ಭಾಗದಲ್ಲಿ ಆಂಧ್ರದ ಗಡಿ ಭಾಗದಿಂದ ತೆಲುಗು ಕೂಡ ಬರುತ್ತೆ. ನಾವು ಬೇಕಾದರೆ ನಿಮ್ಮ ಒಂದು ಅದೇ ಚಾನಲ್ಗೆ ಒಂದು ತೆಲುಗಿನ ವಾಯ್ಸನ್ನು ಕೂಡ ನಾವು ಮಾಡಬಲ್ಲರು. ಆದರೆ ಕರ್ನಾಟಕದ ದೇವಮೂಲೆ ಆಗಿರುವ ಮುಳಬಾಗಿಲ ಜನತೆ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋದನ್ನು ಕಿತ್ತಾಕಿ, ಏನು ದರೋಡೆಕೋರರು ಅನ್ನೋದು ಕಿತ್ತಾಕಿ ಜನರನ್ನು ಆತ್ಮಗೌರವದಿಂದ ಬದುಕಲು ಬಿಡಿ. ಒಂದು ವೇಳೆ ನೀವು ಯಾವ ವಿಚಾರದಲ್ಲಿ ಯಾವ ಸಮಯದಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ, ನಿಮಗೆ ನಮ್ಮ ಊರಿನ ಬಗ್ಗೆ ನಿಮಗೆ ಎಷ್ಟು ತಿಳಿದಿದೆಯೋ ಗೊತ್ತಿಲ್ಲ. ದಯವಿಟ್ಟು ಆ ಊರಿನ ಬಗ್ಗೆ ವಿಚಾರಿಸಿ ಬನ್ನಿ. ಈ ಊರಿನ ಏನು ಇಲ್ಲಿನ ರೈತಾಪಿ ಜನ, ಇಲ್ಲಿನ ಸ್ವಾಭಿಮಾನದ ಬದುಕುತ್ತಿರುವ ಜನರನ್ನು ಮಾತಾಡಿಸಿ ಎಷ್ಟು ಪ್ರಕರಣಗಳಿದೆ ಅಂತ ನೀವು ಅಂಕಿಅಂಶಗಳು ತರಿಸ್ಕೊಳ್ಳಿ, ಮತ್ತೆ ಮಾತಾಡಿ ಅನ್ನೋದು ನಮ್ಮೊಂದು ಪ್ರಶ್ನೆ. ನಮ್ಮ ಮುಳಬಾಗಿಲಿನ ಒಂದು ಜನರ ಆತ್ಮಗೌರವಕ್ಕೆ ಯಾವತ್ತು ಈ ತರಹದ ಮಾತುಗಳನ್ನು ನೀವು ಖಂಡಿತ ಮಾತಾಡಬೇಡಿ ಅನ್ನೋದೇ ನಮ್ಮ ಪ್ರಶ್ನೆ. ಧನ್ಯವಾದಗಳೊಂದಿಗೆ ನಿಮ್ಮ ಚಲಪತಿ.